ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಸಾಪುರ ಬಳಿ ತುಂಗಭದ್ರಾ ಎಡದಂಡಿ ನಾಲೆ ಒಡೆದು ಅಪಾರ ಪ್ರಮಾಣದ ನೀರು ಹರಿಯುತ್ತಿದೆ. ಮಾರ್ಚ್ 16ರಂದು ಕುಡಿಯುವ ನೀರಿಗಾಗಿ ಕೆರೆ ತುಂಬಿಸಲು ಬಿಟ್ಟಿದ್ದ ನೀರು ರಾಯಚೂರು ಜಿಲ್ಲೆಯ ಜನರಿಗಾಗಿ ಕುಡಿಯಲು ಬಿಟ್ಟಿದ್ದ ನೀರು ಕಾಲುವೆ ಪರಿಶೀಲಿಸದೆ ನೀರು ಬಿಟ್ಟ ಅಧಿಕಾರಿ ಕಾಲುವೆ ಹೊಡೆದಿದ್ದು ಇದಣ್ಣ ಕಾಲುವೆ ಹೊಡೆದಿದ್ದು ಎಡದಂಡೆ ಕಾಲುವೆ ಏನು ಬಸಾಪುರ ಬಳಿ ದೊಡ್ಡ ಮಟ್ಟದಲ್ಲಿ ಅಪಾರ್ಟ್ಮೆಂಟ್ ನೀರು ಹಾನಿ ಹೊಡೆದು ಭತ್ತ ಆಗಿರ್ಬೋದು ಮತ್ತು ಕೆಲವು ಕೆಲಸಗಳಿಗೆ ತುಂಗಭದ್ರಾ ಈ ಭಾಗದ ರೈತರ ಜೀವನಾಡಿ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತೇನು ಈ ಎಡದಂಡೆ ಕಾಲುವೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಡೆದು ಹೋಗ್ಬಿಟ್ಟಿದೆ. ಇವತ್ತು ರೈತರು ಬರಬೇಕಾದ್ರೆ ನಾವೆಲ್ಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿತ್ತು. ರೈತರೊಟ್ಟಿಗೆ ಮಾತಾಡಬೇಕಾದ್ರೆ ರೈತರು ಹೇಳಿದರು, ಇದು ಒಡೆದೋಗಿರೋದು ಈಗಲ್ಲ, ಭಾಳ ದಿನಗಳಿಂದ ಒಂದು 3-4 ತಿಂಗಳಿಂದ ಅಲ್ಲಿ ನೀರನ್ನು ಲೀಕ್ ಆಗ್ತಾ ಇತ್ತು, ಬೊಂಗ ಬಿದ್ದಿತ್ತು. ಸೊ ಆ ಬೊಂಗಕ್ಕೆ ಅಧಿಕಾರಿಗಳಿಗೆ ಅವರು ಗಮನಕ್ಕೆ ತಂದಾಗ ಅಧಿಕಾರಿಗಳು ಅದು ಏನು ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ನೀರನ್ನು ಬಿಡ್ತಾಯಿದ್ರು. ಬಟ್ ಅದು ಯಾವುದೋ ಒಂದು ಒತ್ತಡದಿಂದ ನಿನ್ನೆ ರಾಯಚೂರು ಮತ್ತು ಗಂಗಾವತಿ ಭಾಗಕ್ಕೆ ಕುಡಿಯೋ ನೀರಿಗೋಸ್ಕರ ನೀರನ್ನು ಜಾಸ್ತಿ ಬಿಟ್ಟಿದ್ದಾರೆ ಅಂತ ಹೇಳಿದರು. 2,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. ಈಗ ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು ಈ ಕೆನಲ್ಲು ಸರಿ ವರ್ಕ್ ಮಾಡ್ತಾ ಇಲ್ಲ, ಇಲ್ಲಿ ಬೊಂಗ ಬಿದ್ದಿದೆ ಅಂಥದ್ದೊಂದು ಇರಬೇಕಾದ್ರೂ 2,000 ಕ್ಯೂಸೆಕ್ಸನ್ನು ಯಾಕೆ ಬಿಟ್ರು ಅವರು? ಯಾರು ಒತ್ತಡ ಇತ್ತು ನೀರು ಬಿಡೋದಕ್ಕೆ? ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು 100 ಎಕರೆ 1000 ಎಕರೆದ ಗಟ್ಟಲೆ ನೀರಲ್ಲಿ ಭೂಮಿಯಲ್ಲಿ ನೀರು ನಿಂತಿದೆ. ಅದು ಇನ್ನೊಂದು 15-20 ದಿನಕ್ಕೆ ಬೆಳೆ ಬರ್ತಕ್ಕಂಥ ಬೆಳೆ. ಇವತ್ತು ಆ ಬೆಳೆ ಇವತ್ತು ಹಾನಿಯಾಗಿದೆ. ಇಲ್ಲಿರ್ತಕ್ಕಂಥ ಜನದಟ್ಟಣೆಯಲ್ಲಿ ನೀರೆಲ್ಲ ಬಂದಿದೆ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ನಾಯಕರ ಒಂದು ನಿರ್ಲಕ್ಷ್ಯದಿಂದ ಮತ್ತು ಬೇಜವಾಬ್ದಾರಿ ವರ್ತನೆಯಿಂದ, ಇವತ್ತು ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ಇವತ್ತು ಈ ಕೆನಾಲ್ ಒಡೆದೋಗಿದೆ. ಇವತ್ತು ಇದಕ್ಕಾಗಿರ್ತಕ್ಕಂಥ ನಷ್ಟ ಇವತ್ತು ಸರ್ಕಾರ ಬೇಗನೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಮೊದಲು ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ದಂಧೆ ಮಾಡ್ತಿರ್ತಕ್ಕಂಥ ರೆಸಾರ್ಟ್ ಇರ್ಬೋದು, ಸಣ್ಣ ಪುಟ್ಟ ಹೋಟೆಲ್ ಇರ್ಬೋದು, ಮತ್ತು ಅಪಾರ ಸಂಖ್ಯೆಯಲ್ಲಿರ್ತಕ್ಕಂಥ ರೈತರು ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು. ತತ್ಕ್ಷಣ ಪರಿಹಾರ ಅನೌನ್ಸ್ ಮಾಡಬೇಕು. ಯಾಕಂದರೆ ಇದು ಆಗಿರೋದು ನಿರ್ಲಕ್ಷ್ಯದಿಂದ ಮತ್ತು ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಇದಾಗಿದೆ. ಅವಾಗೆ ನಾವು ಸಣ್ಣದಿದ್ದಾಗ ಮಾಡಿದ್ವಿ. ಪೂರ್ಣ ಪ್ರಮಾಣದ ರಿಪೇರಿ ಮಾಡೋಕ್ಕಾಗಿಲ್ಲ. ಇವತ್ತು ಅದರಿಂದ ಒಂದು ಬೆಳೆ ನೀರು ಕೊಡೋದಿಲ್ಲ ಅಂತ ಹೇಳಿದರು. ಅಂಥ ಟೈಮಲ್ಲಾದರೂ ಈ ಕಾಲುವೆಗಳನ್ನು ದುರಸ್ತಿ ಮಾಡೋ ಕೆಲಸ ಮಾಡಬೇಕಾಗಿತ್ತು. ಇವತ್ತು ದುರಸ್ತಿ ಮಾಡಲಾರ್ದಕ್ಕೆ ಇವತ್ತು ಅವರು ಯಾವುದೇ ಒಂದು ನಿರ್ಲಕ್ಷ್ಯ ವಹಿಸಲಾರ್ದಕ್ಕೆ ಇವತ್ತು ಹಂಗೆ ನೀರು ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಏನು ಹೇಳ್ತಾರೆ, ಇಲ್ಲ ಸರ್ ಅದು ನಮಗೆ ನೀರಿಗೋಸ್ಕರ ನಮಗೆ ನಾಯಕರುಗಳ ಕರೆಗಳಿದ್ದು, ಸರ್ಕಾರದ ಒತ್ತಡ ಇತ್ತು, ನಮಗೆ ನೀರು ಬಿಡಲೇಬೇಕಂತ ನಾವು ಏನೇ ಇದ್ರು ನೀರು ಬಿಟ್ಟಿದ್ದೀವಿ ಅಂತ ಹೇಳೋ ಮಾತನ್ನ ಇವತ್ತು ಅಧಿಕಾರಿಗಳು ಸರ್ಕಾರದ ಒತ್ತಡ ಅಂತ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.